ಟೈಲರಿಂಗ್ ಅಂಗಡಿ ಮಾಲೀಕರಿಗೆ ವಿದ್ಯುತ್ ಬಿಲ್ ಶಾಕ್ ಎದುರಾಗಿದೆ. ಬಾಗಲಕೋಟೆಯ ನವನಗರದಲ್ಲಿ ಹೆಸ್ಕಾಂನಿಂದ ಹೆಚ್ಚಿನ ಶುಲ್ಕ ಕಟ್ಟಿ ಅಂತೇಳಿ ಬಿಲ್ ಕೊಟ್ಟಿದ್ದಾರೆ. ಹೆಚ್ಚುವರಿ ದಂಡ ಕಟ್ಟಿದ್ರೂ ಕೂಡ 4186 ರೂಪಾಯಿ ಬಿಲ್ ನೀಡಿದೆ ಹೆಸ್ಕಾಂ. ಬಾಗಲಕೋಟೆಯ ನವನಗರದಲ್ಲಿ ಹೆಸ್ಕಾಂನಿಂದ ಹೆಚ್ಚಿನ ಶುಲ್ಕ ಕಟ್ಟುವಂತೆ ಬಿಲ್ ಕೊಟ್ಟಿರೋದು, ಹೆಚ್ಚುವರಿ ದಂಡ ಕಟ್ಟಿದ್ದಾರೆ. ಹಾಗಿದ್ರೂ 4186 ರೂಪಾಯಿನ ಬಿಲ್ ಕೊಟ್ಟಿರೋದು. ಮೊದಲು 1 ಕೆವಿ ವ್ಯಾಟ್ ಬಳಸುತ್ತಿದ್ದ ಟೈಲರಿಂಗ್ ಅಂಗಡಿಗಳು ಬಳಿಕ 2 ಕೆವಿ ವ್ಯಾಟ್ ಬಳಕೆಗೆ ಸೂಚಿಸಿದ್ದ ಹೆಸ್ಕಾಂ ಸಿಬ್ಬಂದಿ. ಹೀಗಾಗಿ 2 ಕೆವಿ ಬಳಸುತ್ತಿದ್ದಂತ ಟೈಲರಿಂಗ್ ಅಂಗಡಿ ಮಾಲೀಕರು ಹೆಚ್ಚು ದಂಡ ಕಟ್ಟಿದ್ರೂ ಕೂಡ ಹೆಚ್ಚಿನ ಬಿಲ್ ಹಾಕಿದೆ ಹೆಸ್ಕಾಂ. ಹೀಗಾಗಿ ಸರ್ಕಾರದ ವಿರುದ್ಧ ಟೈಲರಿಂಗ್ ಉದ್ಯೋಗಿ ವಿಜಯ್ ಸಲಾಕೆ ಬೇಸರವನ್ನ ಹೊರಹಾಕಿದ್ದಾರೆ. ಇವ್ರು ಹೇಳಿದ್ದಕ್ಕೆ ತಾನೇ ನಾವು 2 ಕೆವಿಯನ್ನ ಬಳಸ್ತಾ ಇದ್ದಿದ್ದು, ಆದ್ರೂ ಈ ರೀತಿಯಾಗಿ ನಾವು ದಂಡ ಕಟ್ಟಿದ್ರು ಮತ್ತೆ 4186 ರೂಪಾಯಿ ಬಿಲ್ ಬರೆದಿದ್ದಾರೆ. ಈ ರೀತಿಯಾಗಿ ನಮ್ಮಿಂದ ಹೆಚ್ಚಾಗಿ ಶುಲ್ಕವನ್ನ ವಸೂಲಿ ಮಾಡ್ತಿರೋದು ಎಷ್ಟು ಸರಿ ಅಂತ ಟೈಲರಿಂಗ್ ಉದ್ಯೋಗಿ ಆಗಿರುವಂತ ವಿಜಯ್ ಸಲಾಕೆ ಅವರು ಬೇಸರ ಹೊರಹಾಕಿದ್ದಾರೆ. ಮತ್ತೆ ಅದು ಅಲ್ಲದೆ ಪ್ರತಿ ತಿಂಗಳು 315 ರೂಪಾಯಿ ನಂದು ಕರೆಂಟ್ ಬಿಲ್ ಬಿಟ್ಟು ಫೈನ್ ಹಾಕ್ಯಾರ. ಅದು ಫೈನ್ ಕಟ್ಬೋದು ಬಂದಿ ನಾ 3-4 ತಿಂಗಳು ಟೋಟಲ್ ಬಿಲ್ ಕೊಡ್ಲಾರ್ದ 4200 ರೂಪಾಯಿ ದಂಡ ಹಾಕ್ಯಾರ. ಹೀಗೆ 2 ಕಿಲೋ ವ್ಯಾಟ್ ತಗೋ ಅಂತೇಳಿ ನನಗ 2 ಕಿಲೋ ವ್ಯಾಟ್ ತಗೋ ಅಂತ ಹೇಳ್ಯಾರ. ಆದ್ರೆ ದಂಡ ಹಾಕ್ ಮತ್ ಪ್ರತಿ ತಿಂಗಳು 315 ರೂಪಾಯಿ ಫೈನ್ ಹಾಕ್ಯಾರ ಕರೆಂಟ್ ಬಿಲ್. ಅದು ಕಟ್ಟಿನಿ ನಾನು 315 ರೂಪಾಯಿ ಕಟ್ಟಿನಿ ಮೊದಲು. ಆಮೇಲೆ ಎಷ್ಟು ಜನರಿಗೆ ಬಂದೈತಿ ಇದು ನಾನು ಕೇಳಿಲ್ರಿ. ಅಗ್ಲ ಮಗ್ಲ ನನಗ್ ಮಾತ್ರ ಬಂದೈತಿ. 11ನೇ ವರ್ಷ 12ನೇ ವರ್ಷ ಇಲ್ಲಿವರೆಗೂ ಇವು 2 ಮಷೀನ್ 4200 ರೂಪಾಯಿ ತೆಗಿಲಿ ಅಂತೇಳಿ 2 ಕಿಲೋ ವ್ಯಾಟ್ ತಗೊಂಡಿನಿ. ಅರ್ಜಿ ಕೊಟ್ಟು 2 ಕಿಲೋ ವ್ಯಾಟ್ ಅದ ಏನ್ ಪ್ರೊಸೀಜರ್ ಐತೆ ಅದನ್ನ ತಗೊಂಡಿನಿ. ಇದು ನನಗ ಫೈನ್ ತೆಗಿಯಾಕ್ತಾ ಇರಲಿಲ್ಲ. 4200 ರೂಪಾಯಿ ತೆಗಿಯಾಕ್ತಾ ಇಲ್ಲ. ಅವಶ್ಯಕತೆ ಎಲ್ಲಿ ಕಟ್ಬೇಕ್ರಿ ಸರ್? ನನಗೆ 4000 ರೂಪಾಯಿ ಫೈನ್ ಹಾಕಿದ್ರೆ ನಾ ಎಲ್ಲಿ ತುಂಬಬೇಕು? ನನಗ ಅಷ್ಟು ಇನ್ಕಮ್ ಎಲ್ಲಿದಾಗುತ್ತೆ? ಈಗ ಮೊದ್ಲ ನವನಗರದಾಗ ವ್ಯಾಪಾರ ಇಲ್ಲ. 4200 ರೂಪಾಯಿ ತೆಗಿಲಿ ಅಂತೇಳಿ 2 ಕಿಲೋ ವ್ಯಾಟ್ ತಗೊಂಡಿನಿ. ಅರ್ಜಿ ಕೊಟ್ಟು 2 ಕಿಲೋ ವ್ಯಾಟ್ ಅದ ಏನ್ ಪ್ರೊಸೀಜರ್ ಐತೆ ಅದನ್ನ ತಗೊಂಡಿನಿ. ಇದು ನನಗ ಫೈನ್ ತೆಗಿಯಾಕ್ತಾ ಇರಲಿಲ್ಲ. 4200 ರೂಪಾಯಿ ತೆಗಿಯಾಕ್ತಾ ಇಲ್ಲ. ಅವಶ್ಯಕತೆ ಎಲ್ಲಿ ಕಟ್ಬೇಕ್ರಿ ಸರ್? ನನಗೆ 4000 ರೂಪಾಯಿ ಫೈನ್ ಹಾಕಿದ್ರೆ ನಾ ಎಲ್ಲಿ ತುಂಬಬೇಕು? ನನಗ ಅಷ್ಟು ಇನ್ಕಮ್ ಎಲ್ಲಿದಾಗುತ್ತೆ? ಈಗ ಮೊದ್ಲ ನವನಗರದಾಗ ವ್ಯಾಪಾರ ಇಲ್ಲ. 4200 ರೂಪಾಯಿ ತೆಗಿಲಿ ಅಂತೇಳಿ 2 ಕಿಲೋ ವ್ಯಾಟ್ ತಗೊಂಡಿನಿ. ಅರ್ಜಿ ಕೊಟ್ಟು 2 ಕಿಲೋ ವ್ಯಾಟ್ ಅದ ಏನ್ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್. ಈಗಾಗಲೇ ಟೈಲರಿಂಗ್ ಉದ್ಯಮಿಗಳಿಗೆ ಮೊದಲೇ ಈಗ ಕೆಲಸ ಇಲ್ದಂಗೆ ಆಗ್ಬಿಟ್ಟಿದೆ. ರೆಡಿಮೇಡ್ ಬಟ್ಟೆಗಳು ಫ್ಯಾಕ್ಟರಿಯಿಂದನೇ ನೇರವಾಗಿ ಬರ್ತಿರೋದ್ರಿಂದ ಪಾಪ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡು ಟೈಲರಿಂಗ್ ಮಾಡ್ತಾ ಇರೋರಿಗೆ ಈ ರೀತಿಯಾಗಿ ವಿದ್ಯುತ್ ಬಿಲ್ ಶಾಕ್ ತಟ್ಟಿದ್ರೆ ಹೆಂಗೆ ಅಂತ ಅವ್ರ ಸಿಬ್ಬಂದಿ ಹೇಳಿದ್ರು ಅನ್ನೋ ಕಾರಣಕ್ಕೆ 2 ಕಿಲೋ ವ್ಯಾಟ್ ಅನ್ನ ಅವ್ರು ಬಳಸ್ಕೊಳ್ತಾ ಇದ್ದಾರೆ. ಹಾಗಿದ್ರೂ 4200 ರೂಪಾಯಿ ಅವ್ರಿಗೆ ಫೈನ್ ಬಿದ್ದಿದೆ. ಇದೆಲ್ಲ ಹೆಂಗೆ ಅಂತ, ಯಾರ ತಪ್ಪಿನಿಂದ ಆಗಿರೋದು? ಖಂಡಿತ ಸೌಖ್ಯ. ಏನು ಕಳೆದ 9 ವರ್ಷಗಳಿಂದ ಅವರು ಕಾರ್ಮಿಕ ಅಂದ್ರೆ ಟೈಲರಿಂಗ್ ಕೆಲಸವನ್ನ ಮಾಡ್ಕೊಂಡು ಬದುಕು ಸಾಗಿಸ್ತಕ್ಕಂತ ಏನು ಸುರೇಶ್ ಅವರಿದ್ದಾರೆ, ಅವರು ಸಾಕಷ್ಟು ರೀತಿ ಈಗಾಗಲೇ ಅಲ್ಲಿ ಸೂಚನೆಯನ್ನು ವಿದ್ಯುತ್ ಕಂಪನಿ ಅಧಿಕಾರಿಗಳು ಸೂಚನೆಯನ್ನ ನೀಡಿರ್ತಾರೆ. ಸೂಚನೆ ನೀಡಿದ ಬಳಿಕ 6-9 ತಿಂಗಳ ಬಳಿಕವೂ ಕೂಡ ಅಲ್ಲಿ ಸುಮಾರು 320ಕ್ಕೂ ಅಧಿಕ ವೆಚ್ಚವನ್ನ ಅವರು ಹೆಚ್ಚುವರಿ ವೆಚ್ಚವನ್ನ ಕೂಡ ಕಟ್ಟಿರ್ತಾರೆ. ಅಂದ್ರೆ 9 ತಿಂಗಳ ಪರ್ಯಂತರವಾಗಿ 321 ರೂಪಾಯಿ ಬಿಲ್ ಅನ್ನ ಕಟ್ಟಿರ್ತಾರೆ. ಅದು ಕಟ್ಟಿದ್ರು ಕೂಡ 9 ತಿಂಗಳ ಬಳಿಕವೂ ಕೂಡ 4000 ಹೆಚ್ಚುವರಿ ಬಿಲ್ ಯಾಕೆ ಬಂತು ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಅಂದ್ರೆ ನೀವು 1 ಕಿಲೋ ವ್ಯಾಟ್ ಅನ್ನ ಬಳಸಬೇಕು ಅನ್ನುವಂತ ಸೂಚನೆ ಮೇರೆಗೆ 9 ತಿಂಗಳ ನಂತರ ಅವರು 9 ತಿಂಗಳ ಪರ್ಯಂತರ 321 ಬಿಲ್ ಅನ್ನ ಕಟ್ಟಿದ್ರು ಕೂಡ 4000 ಹೆಚ್ಚುವರಿ ಬಿಲ್ ಬಂದಿದೆ. ಹೀಗಾಗಿ ನಾನು ಮನವಿಯನ್ನ ಮಾಡ್ತೇನೆ, ಯಾಕೆ ಈ ಬಿಲ್ ಅನ್ನ ನೀವು ನಮಗೆ ನೀಡ್ತಾ ಇದ್ದೀರಿ? ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು, ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಸುವಂತ ಕೆಲಸವನ್ನ ಯಾಕೆ ಮಾಡ್ತೀರಿ ಅನ್ನೋದು ಅಲ್ಲಿಯ ಕೂಲಿ ಕಾರ್ಮಿಕನ ಒಂದು ಆಕ್ರೋಶಕ್ಕೆ ಕೂಡ ಗುರಿಯಾಗಿರುವಂತದ್ದು. ಸದ್ಯ ಅವರು ಒಂದು ನೋಟಿಸ್ ಅನ್ನ ಕೂಡ ಅವರಿಗೆ ಜಾರಿ ಮಾಡಿರುವಂತದ್ದು. ಇದನ್ನ ಬಿಲ್ ನೀವೇ ಪಾಸ್ ಮಾಡ್ಬೇಕು, ನೀವೇ ಕೊಡ್ಬೇಕು, ನೀವೇ ಕಟ್ಟಬೇಕು ಅನ್ನೋ ನೀತಿಯಲ್ಲಿ ಈಗಾಗಲೇ ಅಧಿಕಾರಿಗಳು ಹೇಳಿರುವಂತದ್ದು. ಆದ್ರೆ ನಾವು ಯಾವುದೇ ಕಾಲಕ್ಕೂ ಈ ಬಿಲ್ ಅನ್ನ ಕಟ್ಟೋದಿಲ್ಲ. ಈ ಪರಿಶೀಲನೆ ಮಾಡಿದ ನಂತರ ಅಧಿಕಾರಿಗಳು ಎಚ್ಚೆತ್ಕೊಂಡು ಅದನ್ನ ಯಾಕೆ ಬಿಲ್ ಬಂತು ಅದನ್ನ ಪರಿಶೀಲನೆ ಮಾಡ್ಬೇಕಾಗತ್ತೆ. ಪರಿಶೀಲನೆಯಲ್ಲಿ ಎಲ್ಲಿ ಲೋಪದೋಷ ಆಗಿದೆ ಅದನ್ನ ಚೆಕ್ ಮಾಡಿ ಹೇಳ್ತೀವಿ ಅನ್ನೋದು ಅಲ್ಲಿ ಅಧಿಕಾರಿಗಳು ಒಂದು ಈಗಾಗಲೇ ನೋಟಿಸ್ ಅನ್ನ ಅವರಿಗೆ ನೀಡಿರುವಂತದ್ದು.
ಅಷ್ಟರಲ್ಲಿ ಈ ರೀತಿಯಾಗಿ ನಮಗೆ ಬಿಲ್ ಬಂದಿದೆ. ಹೀಗಾಗಿ ನಮಗೆ ಕೂಲಿ ಕಾರ್ಮಿಕರು ಕೆಲಸ ಮಾಡಬೇಕು ಅಥವಾ ಮನೆಯಲ್ಲಿ ಕುಂತು ಈಗ ಇನ್ನಿತರ ವಸ್ತುಗಳ ಬೆಲೆ ಹೆಚ್ಚಾಗ್ತಿದೆ, ಹಾಲಿನ ದರ ಹೆಚ್ಚಳ ಕೂಡ ಆಗ್ತಿದೆ ಮತ್ತು 26 ಪೈಸೆ ಈಗ ಹೆಚ್ಚಳವನ್ನ ಕೂಡ ಮಾಡ್ತಿರುವಂತದ್ದು. ಎಲ್ಲೇ ಒಂದ್ ಕಡೆ 5 ಗ್ಯಾರಂಟಿ ಯೋಜನೆಗಳಲ್ಲಿ ಮುಖ್ಯವಾಗಿರತಕ್ಕಂತ ಗ್ಯಾರಂಟಿ ಏನಂದ್ರೆ ಜನರಿಗೆ ಒಂದು ಫ್ರೀ ಕರೆಂಟ್ ಕೊಡೋದ್ರ ಜೊತೆಗೆ ಇಲ್ಲಿ ಏನು ಅಂಗಡಿ ಮುಗ್ಗಟ್ಟುಗಳಲ್ಲಿ ಹೆಚ್ಚಿನ ಬಿಲ್ ವಸೂಲಿಗೆ ನಿಂತ್ರ ಅನ್ನೋದು ಅಲ್ಲಿ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಗುರಿಯಾಗಿರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಗುರು ಹಿರೇಮಠ್ ಡೀಟೇಲ್ಸ್ಗೆ. ನೋಡಿ, ಒಂದ್ ಕಡೆ ಸರ್ಕಾರ ಗೃಹ ಜ್ಯೋತಿ ಯೋಜನೆಯ ಮೂಲಕ 200 ಯೂನಿಟ್ ವರೆಗೂ ಕೂಡ ಕರೆಂಟ್ ಅನ್ನ ಫ್ರೀ ಆಗಿ ಕೊಡ್ತಾ ಇದೆ. ಮತ್ತೊಂದ್ ಕಡೆ ಈ ರೀತಿ ಶಾಪ್ಗಳಲ್ಲಿ ವಸೂಲಿ ಮಾಡ್ತಿದ್ಯಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಇದು ನನಗೆ ಫೈನ್ ತೆಗಿಯಾಕ್ತಾ ಇರಲಿಲ್ಲ.